ನಿತ್ಯಾನಿತ್ಯವಸ್ತು ವಿವೇಕವು ಮೋಕ್ಷ ಸಾಧಕನ ಅರ್ಹತೆಯಲ್ಲವೆಂದು ಭಾಮತಿ ಹಾಗೂ ವಿವರಣ ಮತವನ್ನು ಅನುಸರಿಸಿ ಇದುವರೆಗೂ ನಿರಾಕರಿಸಲಾಯಿತು. ಈಗ ಇಹಾಮೂತ್ರಾರ್ಥ ಭೋಗ ವಿರಾಗವು ಮತ್ತೊಂದು ಅರ್ಹತೆಯೆಂದು ಭಾಷ್ಯವನ್ನು ನಾಪಿ ಇತ್ಯಾದಿ ವಾಕ್ಯಗಳಿಂದ ನಿರಾಕರಿಸುತ್ತಿದ್ದಾರೆ. ನಾಪಿ ಇಹಾಮೂತ್ರಾರ್ಥ ಭೋಗ ವಿರಾಗ. ಇಹಾಮೂತ್ರಾರ್ಥ ಭೋಗ ವಿರಾಗ ಅಂತಂದರೆ ಆ ವಿರಾಗವು ವಿಷಯಜನ್ಯ ಸುಖದಲ್ಲಿಯೋ ಅಥವಾ ಆತ್ಮರೂಪ ಸುಖದಲ್ಲಿಯೋ ಅಂತ ರೀತಿಯಾಗಿ ಕೇಳ್ತೀವಿ. ಎರಡು ಹೇಳಕ್ಕೆ ಬರಂಗಿಲ್ಲ. ಯಾಕೆ? ವಿಷಯಜನ್ಯ ಸುಖದಲ್ಲಿ ಅಂತಂದರೆ ವಿಷಯಜನ್ಯ ಸುಖವೇ ನಿಮ್ಮ ಮತದಲ್ಲಿಲ್ಲ. ಆತ್ಮರೂಪ ಸುಖದಲ್ಲಿ ಅಂತಂದರೆ ವಿಷಯಾಭಿವ್ಯಕ್ತಿಯ ಆತ್ಮಸ್ವರೂಪ ಸುಖೇ ವೈರಾಗ್ಯ ಯೋಗಾತ್. ವಿಷಯಗಳಿಂದಲೂ ಕೂಡ ಯಾವಾಗಲೂ ಆತ್ಮಸ್ವರೂಪ ಸುಖವೇ ಅಭಿವ್ಯಕ್ತವಾಗ್ತದೆ ಅಂತ ಈ ರೀತಿಯಾಗಿ ಹೇಳ್ತೀನಿ. ಅಂತಂದರೆ ಅನ್ಯಥಾ ಮೋಕ್ಷೇಪಿ ರಾಗೋ ನ ಸ್ಯಾತ್. ಆದ್ದರಿಂದಾಗಿ ವಿಷಯಗಳಿಂದಾಗಿ ಸ್ವರೂಪ ಸುಖವೇ ಅಭಿವ್ಯಕ್ತವಾಗ್ತದೆ. ನತು ಜನ್ಯಂ ಸುಖಮಿತ್ಯುಕ್ತತ್ವೇನ ವೈಶಿಕ ಸುಖೇಪಿ ವಿರಾಗ ಯೋಗಾತ್. ಮೋಕ್ಷೇ ರಾಗವತಃ ತತ್ವತಃ ತಥೋ ಭೇದಹೀನೇ ಭೋಗೇ ವಿರಾಗ ಯೋಗಾಚ್ಚ. ಆತ್ಮಸ್ವರೂಪಭೂತವಾದ ಸುಖಕ್ಕಿಂತ ವೈಷಯಿಕ ಸುಖವು ಅಭಿನ್ನವಾಗಿದ್ದರೂ ಭೇದಭ್ರಮವಿದೆ. ಆದ್ದರಿಂದ ವೈಷಯಿಕ ಸುಖದಲ್ಲಿ ವೈರಾಗ್ಯವೂ ಕೂಡುತ್ತದೆ. ಸಂಸಾರ ಕಾಲದಲ್ಲಿ ಸ್ವರೂಪ ಸುಖವೇ ಅಭಿವ್ಯಕ್ತವಾಗುತ್ತದೆಂದು ವಿವರಣದ ಅಭಿಪ್ರಾಯ. ಈ ಶಂಕೆಗೆ ಮೋಕ್ಷೆ ಇತ್ಯಾದಿ ವಾಕ್ಯದಿಂದ ಉತ್ತರಿಸುತ್ತಿದ್ದಾರೆ. ಮೋಕ್ಷೇ ರಾಗವತಃ ತತ್ವತಃ ತಥೋ ಭೇದಹೀನೇ ಭೋಗೆ ವಿರಾಗಾಯೋಗಾಚ್ಚ ಎಂಬುದಾಗಿ. ಮೋಕ್ಷ ಸುಖಕ್ಕೂ ವೈಷಯಿಕ ಸುಖಕ್ಕೂ ಭೇದಭ್ರಮವಿದ್ದರೂ ವಾಸ್ತವಿಕವಾದ ಭೇದವಿಲ್ಲ. ಆದ್ದರಿಂದ ಮೋಕ್ಷ ಸುಖದಲ್ಲಿ ಅನುರಾಗ ಬಂದಂತೆ ವೈಷಯಿಕ ಸುಖದಲ್ಲಿಯೂ ಅನುರಾಗ ಬಂದೇ ಬರುತ್ತದೆ. ಅದರಲ್ಲಿ ವೈರಾಗ್ಯ ಇರಲು ಕಾರಣವಿಲ್ಲ. ಮೋಕ್ಷ ಸುಖಕ್ಕೂ ವೈಷಯಿಕ ಸುಖಕ್ಕೂ ಹೇಗೆ ವಾಸ್ತವಿಕವಾದ ಭೇದವಿಲ್ಲವೆಂದು ಹೇಳುತ್ತೀರೋ ಹಾಗೆ ವಾಸ್ತವಿಕವಾದ ಅಭೇದವೂ ಇಲ್ಲ. ವಾಸ್ತವಿಕವಾದ ಭೇದವಿಲ್ಲದ ಕಾರಣದಿಂದ ವೈಷಯಿಕ ಸುಖದಲ್ಲಿ ವೈರಾಗ್ಯವೂ ಕೂಡುತ್ತದೆ. ಅದನ್ನೇ ಹೇಳ್ತಾರೆ ಟಿಪ್ಪಣಿಯಲ್ಲಿ. ನನು ಮೋಕ್ಷ ಭೋಗಯೋ ತತ್ವತಃ ಅಭೇದರಹಿತತ್ವಾತ್ ಮೋಕ್ಷೇ ರಾಗ ಭೋಗೇ ವಿರಾಗಶ್ಚ ಯುಜ್ಯತೆ ಇತಿ ಶಂಕತೆ. ತತ್ವತಃ ತದ್ಭೇದಹೀನತ್ವೇಪಿ ತದಭೇದಹೀನತ್ವ ಮಾತ್ರೇಣ ವಿರಾಗ ಇದು ಚೇನ್ನ ಉಭಯಾಭಾವಸ್ಯ ವ್ಯಾಹತತ್ವಾತ್ ಅಂಥೇಳಿ. ನಿತ್ಯತ್ವ ಅನಿತ್ಯತ್ವಯೋ ಅಭಾವೌ ಏಕತ್ರಯತಾ ವ್ಯಾಹತೌ ತಥಾ ಇತ್ಯಾಹ. ನಿತ್ಯತ್ವ ಅನಿತ್ಯತ್ವಗಳ ಅಭಾವ ಅಂತನ್ನೋದು ಅಭಾವಗಳು ಯಾವ ರೀತಿಯಾಗಿ ಒಂದು ಕಡೆಗೆ ಅದನ್ನು ಒಪ್ಪಿದರೆ ವ್ಯಾಹತಿ ಬರ್ತದೋ ಹಾಗೆ ವ್ಯಾಹತಿ ಬರ್ತದೆ. ವಾಸ್ತವಿಕವಾದ ಭೇದವಿಲ್ಲವೆಂದರೆ ಅಭೇದವಿದೆ ಎಂದರ್ಥ. ಪುನಃ ವಾಸ್ತವಿಕವಾದ ಅಭೇದ ಇಲ್ಲವೆಂದರೆ ನಿಮ್ಮ ಮಾತಿಗೆ ವಿರೋಧ ವ್ಯಾಹತಿ ಅಂತನ್ನೋದು ಬರ್ತದೆ. ಉಭಯಾಭಾವವನ್ನು ಒಪ್ಪಿದರೆ ವ್ಯಾಹತಿ ಬರ್ತದೆ ಅಂತ ಈ ರೀತಿಯಾಗಿ ಹೇಳಿದರೆ ನಾನು ಉಭಯಾಭಾವೋ ನ ವ್ಯಾಹತಃ ಅಂತೇಳಿ ಶಂಕಾ ಮಾಡ್ತಾ ಇದ್ದಾರೆ. ಮಿಥ್ಯಾರೂಪ್ಯಾದೌ ಶುಕ್ತಿಧರ್ಮಿಕ ಭೇದ ಪ್ರತಿಯೋಗಿತ್ವ ಅಪ್ರತಿಯೋಗತ್ವಯೋ ಅಭಾವದರ್ಶನಾತ್. ಮಿಥ್ಯಾಭೂತವಾದ ರೂಪ್ಯಾದಿಗಳಲ್ಲಿ ಶುಕ್ತಿಧರ್ಮಿಕ ಭೇದ ಪ್ರತಿಯೋಗಿತ್ವ ಮತ್ತು ಅಪ್ರತಿಯೋಗಿತ್ವ ಎರಡೂ ಕೂಡ ಇಲ್ಲ ಅಂತ ಈ ರೀತಿಯಾಗಿ ಕಂಡಿದೆ ಅಂತಂದರೆ ತತ್ರಾಪಿ ತದ್ಧರ್ಮಿಕ ಭೇದ ಪ್ರತಿಯೋಗಿತ್ವಮೇವ ದೃಶ್ಯತೆ ಇತ್ಯಾಹ. ಅಲ್ಲಿಯೂ ಕೂಡ ತದ್ಧರ್ಮಿಕ ಭೇದ ಪ್ರತಿಯೋಗಿತ್ವವೇ ಕಾಣುತ್ತದೆ ಅಂತ ಹೇಳ್ತಾರೆ. ದೃಶ್ಯತೆ ಚ ಅಪಾರಮಾರ್ಥಿಕಸ್ಯಾಪಿ ರೂಪ್ಯಸ್ಯ ನೇದಂ ರೂಪ್ಯಮಿತಿ ಶುಕ್ತಿಧರ್ಮಿಕ ಲೌಕಿಕ ಪಾರಮಾರ್ಥಿಕ ಭೇದ ಪ್ರತಿಯೋಗಿತ್ವಂ. ಅದನ್ನು ಒಪ್ಪಲೇಬೇಕು. ಇಲ್ಲ ಅಂತಂದರೆ ಅನ್ಯಥಾ ಶುಕ್ತಿಯರಪಿ ರೂಪ್ಯವತ್ ಅರ್ಥಕ್ರಿಯಾಕಾರಿತ್ವಂ ನ ಸ್ಯಾತ್. ವಾಸ್ತವ ಅಭೇದ ಇತ್ತು ಅಂತಂದರೆ ಶುಕ್ತಿಗೂ ಕೂಡ ರೂಪ್ಯವತ್ ಅರ್ಥಕ್ರಿಯಾಕಾರಿತ್ವ ಅನ್ನೋದು ಇಲ್ಲದೆ ಹೋಗಬೇಕಾಗುತ್ತದೆ. ಅಂದರೆ ಇನ್ನೂ ಹೆಚ್ಚಿನ ವಿವರಣೆ ಮಾಡಬೇಕಾದರೆ ಹೀಗೆ ಮಾಡಬೇಕು. ಇದು ಬೆಳ್ಳಿಯಲ್ಲ ಎಂಬ ಬಾಧಕ ಜ್ಞಾನವು ಬಂದಾಗ ಶುಕ್ತಿಯಲ್ಲಿ ತೋರಿದ ಬೆಳ್ಳಿಯ ಭೇದವು ಸತ್ಯವೇ ಆಗಿರುತ್ತದೆ. ಏಕೆಂದರೆ ತೋರಿದ ಬೆಳ್ಳಿಯು ಅವಾಸ್ತವವಾಗಿದೆ, ಅಧಿಷ್ಠಾನವಾದ ಶಕ್ತಿಯು ವಾಸ್ತವವಾಗಿದೆ. ವಾಸ್ತವ ವಸ್ತುವಿಗೂ ಅವಾಸ್ತವ ವಸ್ತುವಿಗೂ ಭೇದವನ್ನು ಅಂಗೀಕರಿಸಲೇಬೇಕು. ಆದ್ದರಿಂದ ಮೋಕ್ಷ ಸುಖದಲ್ಲಿ ವಿಷಯ ಸುಖ ಭೇದವು ವಾಸ್ತವ ಎಂದು ಒಪ್ಪಬೇಕು. ಭೇದವನ್ನು ಸತ್ಯವೆಂದು ಒಪ್ಪಿದರೆ ಅದ್ವೈತಕ್ಕೆ ಭಂಗ ಬರುತ್ತದೆಂದು ಹೇಳಿದರೆ ಮೋಕ್ಷ ಸುಖಕ್ಕೂ ವೈಷಯಿಕ ಸುಖಕ್ಕೂ ವಾಸ್ತವ ಭೇದವನ್ನು ನೀವು ಒಪ್ಪಿದಂತಾಗುತ್ತದೆ. ಏಕೆಂದರೆ ಪರಸ್ಪರ ವಿರುದ್ಧವಾದ ಭೇದ ಅಭೇದಗಳಲ್ಲಿ ಒಂದನ್ನು ಒಪ್ಪದಿದ್ದರೆ ಮತ್ತೊಂದನ್ನು ಒಪ್ಪಿದಂತಾಗುತ್ತದೆ. ನೀವು ಭೇದವನ್ನು ವಾಸ್ತವವೆಂದು ಒಪ್ಪದಿದ್ದರೆ ಅಭೇದವನ್ನು ವಾಸ್ತವವೆಂದೇ ಒಪ್ಪಿದಂತಾಯಿತು. ಆದ್ದರಿಂದ ಮೋಕ್ಷ ಸುಖಕ್ಕೂ ವೈಷಯಿಕ ಸುಖಕ್ಕೂ ಅಭೇದವಿದ್ದ ಮೇಲೆ ವೈರಾಗ್ಯವನ್ನು ನಿಮಗೆ ಸಮರ್ಥಿಸಲು ಆಗುವುದಿಲ್ಲ.
ಐಹಿಕ ಆಮುಷ್ಮಿಕ ಸುಖಭೋಗದಲ್ಲಿ ವೈರಾಗ್ಯ ಹೊಂದಿರುವುದು ಬ್ರಹ್ಮ ವಿಚಾರಕ್ಕೆ ಬೇಕಾಗುವ ಅರ್ಹತೆಗಳಲ್ಲಿ ಇನ್ನೊಂದು ಎಂದು ಅದ್ವೈತ ಭಾಷ್ಯದಲ್ಲಿ ಇದೆ. ಆದರೆ ವಿವರಣದಲ್ಲಿ ವಿಷಯ ಪದಾರ್ಥಗಳಿಂದಲೂ ನಿತ್ಯವಾದ ಆತ್ಮಸ್ವರೂಪ ಸುಖವೇ ಅಭಿವ್ಯಕ್ತಿಗೊಳ್ಳುತ್ತದೆ, ಬೇರೆ ಸುಖವೇನೋ ಉತ್ಪನ್ನವಾಗುವುದಿಲ್ಲ ಎಂದಿರುವುದರಿಂದ ಮೋಕ್ಷವನ್ನು ಬಯಸುವವನು ವಿಷಯ ಸುಖದಲ್ಲಿ ವೈರಾಗ್ಯ ಹೊಂದಲು ಕಾರಣವಿಲ್ಲ. ಮೋಕ್ಷದಲ್ಲಿ ಸಿಗುವ ಆತ್ಮಸ್ವರೂಪ ಸುಖವು ವಿಷಯ ಸುಖವು ಒಂದೇ ತಾನೇ. ಆದರೂ ಮೋಕ್ಷ ಸುಖ ವಿಷಯ ಸುಖಗಳಲ್ಲಿ ಭೇದಭ್ರಮವಿರುವುದರಿಂದ ವಿಷಯ ಸುಖದಲ್ಲಿ ವೈರಾಗ್ಯ ಬರಬಹುದು ಎಂದು ಹೇಳುವುದು ಸರಿಯಲ್ಲ. ಬೆಂಕಿಯನ್ನು ಕಂಡಾಗ ಇದು ಬೆಂಕಿಯಲ್ಲ, ಗುಲಗುಂಜಿಯ ರಾಶಿ ಎಂದು ಭ್ರಮೆ ಬಂದರೂ ವಸ್ತುತಃ ಬೆಂಕಿಯ ಭೇದವಿಲ್ಲದಿರುವುದರಿಂದ ಅದು ಸುಟ್ಟೇ ಸುಡುತ್ತದೆ. ಹಾಗೆಯೇ ಮೋಕ್ಷ ಸುಖ ವಿಷಯ ಸುಖಗಳಲ್ಲಿ ಭೇದಭ್ರಮೆ ಇದ್ದರೂ ವಸ್ತುತಃ ಭೇದವಿಲ್ಲದಿರುವುದರಿಂದ ಮೋಕ್ಷ ಸುಖದಂತೆ ವಿಷಯ ಸುಖವು ಇಷ್ಟವೆನಿಸಬೇಕು, ಅದರಲ್ಲಿ ವೈರಾಗ್ಯ ಬರಲು ಕಾರಣವಿಲ್ಲ. ಚಿಪ್ಪಿನಲ್ಲಿ ಶುಕ್ತಿಯಲ್ಲಿ ಭಾಸಮಾನವಾಗುವ ಅವಾಸ್ತವವಾದ ಬೆಳ್ಳಿಯಲ್ಲಿ ಅಭಿಲಾಷೆ ಹುಟ್ಟಿದರೂ ವಾಸ್ತವವಾಗಿ ಅದರ ಭೇದವಿಲ್ಲದ ಚಿಪ್ಪಿನಲ್ಲಿ ಅಭಿಲಾಷೆ ಹುಟ್ಟುವುದಿಲ್ಲ. ಹಾಗೆಯೇ ಮೋಕ್ಷ ಸುಖದಲ್ಲಿ ಅಭಿಲಾಷೆ ಇದ್ದರೂ ವಾಸ್ತವಿಕವಾಗಿ ಅದರ ಭೇದವಿಲ್ಲದ ವಿಷಯ ಸುಖದಲ್ಲಿ ಅಭಿಲಾಷೆ ಹುಟ್ಟಬೇಕೆಂದಿಲ್ಲ ಎಂದು ವಾದಿಸುವುದುಂಟು. ಆದರೆ ಇಲ್ಲಿ ಕೊಟ್ಟ ಉದಾಹರಣೆ ಸಮರ್ಪಕವಲ್ಲ. ಚಿಪ್ಪಿನಲ್ಲಿ ವಾಸ್ತವಿಕವಾಗಿ ಬೆಳ್ಳಿಯ ಭೇದವಿಲ್ಲ ಎನ್ನುವುದೇ ತಪ್ಪು. ಇದು ಬೆಳ್ಳಿಯಲ್ಲ ಎಂದು ಜ್ಞಾನೋದಯವಾದಾಗ ಚಿಪ್ಪಿನಲ್ಲಿ ಬೆಳ್ಳಿಯ ಭೇದ ಕಾಣುವುದು ಅನುಭವ ಸಿದ್ಧ. ಈ ಭೇದವು ಚಿಪ್ಪಿನಂತೆ ವಾಸ್ತವವೂ ಹೌದು. ಬೆಂಕಿಯ ದೃಷ್ಟಾಂತವೂ ಸರಿಯಲ್ಲ. ಬೆಂಕಿ ಸುಡುವುದು ಅದರಲ್ಲಿ ಬೆಂಕಿಯ ವಾಸ್ತವ ಭೇದವಿಲ್ಲವೆಂಬ ಕಾರಣದಿಂದಲ್ಲ, ವಾಸ್ತವ ಅಭೇದವಿದೆ ಎಂಬ ಕಾರಣದಿಂದ. ಪ್ರಕೃತದಲ್ಲಿ ವಿಷಯ ಸುಖವು ವಿಷಯ ಪದಾರ್ಥ ಸಂಸರ್ಗದಿಂದ ಅಂತಃಕರಣದಲ್ಲಿ ಉಂಟಾಗುವ ಪರಿಣಾಮ ದುಃಖದಂತೆ ಈ ಸುಖವು ಅವಾಸ್ತವವೆಂದೊಪ್ಪುವ ಭಾಮತೀಕಾರರ ಮತದಲ್ಲಿ ಮೋಕ್ಷ ಸುಖ ವಿಷಯ ಸುಖಗಳೊಳಗೆ ವಾಸ್ತವ ಭೇದವಿಲ್ಲದಿದ್ದರೂ ಅದರಂತೆ ವಾಸ್ತವ ಅಭೇದವೂ ಇಲ್ಲ. ವಾಸ್ತವವಾದ ಮೋಕ್ಷ ಸುಖಕ್ಕೂ ಅವಾಸ್ತವವಾದ ವಿಷಯ ಸುಖಕ್ಕೂ ಅಭೇದವಿರುವುದು ಶಕ್ಯವಿಲ್ಲ. ಆದ್ದರಿಂದ ಮೋಕ್ಷ ಸುಖದಂತೆ ವಿಷಯ ಸುಖವು ಇಷ್ಟವೆನಿಸಬೇಕೆಂದಿಲ್ಲ. ಈ ವಾದಕ್ಕೆ ನಾವು ಹೇಳುವುದೆಷ್ಟು? ಎರಡು ವಸ್ತುಗಳಿಗೆ ವಾಸ್ತವ ಭೇದ ಇಲ್ಲ, ವಾಸ್ತವ ಭೇದವೂ ಇಲ್ಲ ಎನ್ನುವುದು ಪರಸ್ಪರ ವಿರುದ್ಧ ಅರ್ಥಶೂನ್ಯ. ಪರಸ್ಪರ ವಿರುದ್ಧವಲ್ಲ. ಪರಸ್ಪರ ವಿರುದ್ಧವಾದ ಭೇದ ಅಭೇದಗಳಲ್ಲಿ ಒಂದಿಲ್ಲದಿದ್ದರೆ ಇನ್ನೊಂದು ಬೇಕೆಂಬ ನಿಯಮವು ವಾಸ್ತವ ಪ್ರಪಂಚದಲ್ಲಿ ಮಾತ್ರ ನಡೆದೀತು. ಪ್ರಕೃತದಲ್ಲಿ ವಿಷಯ ಸುಖವು ಅವಾಸ್ತವ, ಅದಕ್ಕೂ ಅದರ ಆರೋಪಾಧಿಷ್ಠಾನವೆನಿಸಿರುವ ವಾಸ್ತವವಾದ ಮೋಕ್ಷ ಸುಖಕ್ಕೂ ಪರಸ್ಪರವಾಗಿ ವಾಸ್ತವ ಭೇದವೂ ಇಲ್ಲ, ಅಭೇದವೂ ಇಲ್ಲ. ಈ ವಾದಕ್ಕೆ ಉತ್ತರವನ್ನು ನಾವು ಹಿಂದೆಯೇ ಹೇಳಿದ್ದೇವೆ. ಇದು ಬೆಳ್ಳಿಯ ಎಂದು ಜ್ಞಾನೋದಯವಾದಾಗ ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿಯ ಭೇದವು ಚಿಪ್ಪಿನಂತೆಯೇ ವಾಸ್ತವ ಅವಾಸ್ತವಗಳಿಗೆ ಭೇದವಿಲ್ಲವೆನ್ನುವುದನ್ನು ನಂಬಲಾಗದು. ಆದ್ದರಿಂದ ಮೋಕ್ಷ ಸುಖದಲ್ಲಿಯೂ ಅದರಂತೆ ವಾಸ್ತವವಾದ ವಿಷಯ ಸುಖ ಭೇದವಿದೆ ಎಂದೊಪ್ಪಬೇಕು. ಅದ್ವೈತಕ್ಕೆ ಭಂಗ ಬಂದೀತೆಂದು ಹೆದರಿ ಹಿಂಜರಿಯುವುದಾದರೆ ವಾಸ್ತವ ಅಭೇದವನ್ನೇ ಒಪ್ಪಬೇಕು. ಪರಸ್ಪರ ವಿರುದ್ಧವಾದ ಭೇದ ಅಭೇದಗಳಲ್ಲಿ ಒಂದಿಲ್ಲದಿದ್ದರೆ ಇನ್ನೊಂದಿರಬೇಕು. ಹೀಗೆ ವಾಸ್ತವ ಅಭೇದವನ್ನು ಒಪ್ಪುವುದಾದರೆ ಮೋಕ್ಷ ಸುಖದ ಅಭಿಲಾಷೆ ವಿಷಯ ಸುಖದಲ್ಲಿ ವೈರಾಗ್ಯ ಎನ್ನುವುದು ಅರ್ಥಶೂನ್ಯವೇ ಆಗುವುದು. ಇಷ್ಟೊತ್ತಿನವರೆಗೆ ಅದ್ವೈತ ಮತದಲ್ಲಿ ವೈರಾಗ್ಯವನ್ನು ಸಮರ್ಥಿಸಲಾಗದೆಂದು ಸಮರ್ಥಿಸಿದ್ದಾಯಿತು. ಈಗ ಶಮದಮಾದಿ ಸಂಪತ್ತಿ ಜಿಜ್ಞಾಸುವಿನಲ್ಲಿರಬೇಕಾದ ಮತ್ತೊಂದು ಅರ್ಹತೆ ಎಂದು ಅದ್ವೈತ ಮತದಲ್ಲಿ ಹೇಳಲಾಗಿದೆ. ಅದನ್ನು ಈಗ ಶಮ ಇತ್ಯಾದಿ ವಾಕ್ಯದಿಂದ ನಿರಾಕರಿಸುತ್ತಿದ್ದಾರೆ. ಶಮದಮಾದಿ ಸಂಪತ್ತಿ ಇತ್ಯತ್ರ ಚ ಆದಿಶಬ್ದೋ ನಿಯುಕ್ತಃ. ಶಮದಮಾದಿ ಸಂಪತ್ತುಗಳು ಜಿಜ್ಞಾಸುವಿನ ಅರ್ಹತೆ ಎಂದು ಹೇಳಿದಾಗ ಆದಿಶಬ್ದದ ಅರ್ಥವನ್ನು ನಿಮಗೆ ಹೇಳಲಾಗದು. ಆದಿಶಬ್ದದ ಅರ್ಥವನ್ನು ಹೇಳೋದೇ ಆಗಿತ್ತು ಅಂತಂದರೆ ಅಸಂಕುಚಿತವಾದಂತಹ ಆದಿಶಬ್ದದಿಂದ ವಿವೇಕಾದಿಗಳನ್ನು ಕೂಡ ಗ್ರಹಣ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ವಿಶೇಷಣಾಂತರೋಕ್ತಿಯು ವ್ಯರ್ಥವಾಗಬೇಕಾಗುತ್ತದೆ. ಅದಕ್ಕೆಂತಾರೆ ಶಾಂತೋದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವ ಅಂತನ್ನುವ ಶ್ರುತ್ಯುಪಾತ್ತವಾದಂತಹದ್ದನ್ನು ಆದಿ ಶಬ್ದಾರ್ಥವೆಂದು ಗ್ರಹಣ ಮಾಡ್ತೇವೆ. ಅಂದರೆ ಆದಿಶಬ್ದ ಸಂಗ್ರಾಹಕವಾದದ್ದು ಯಾವುದು ಅಂತನ್ನೋದು ಇದೇ ಶ್ರುತಿ ಹೇಳ್ತಾ ಇದೆ, ಆದ್ದರಿಂದ ದೋಷ ಇಲ್ಲ ಎಂಬುದಾಗಿ ಹೇಳ್ತೀವಿ ಅಂತಂದರೆ, ಹಾಗಾದರೆ ಅದಕ್ಕೆ ನಾವಂತೀವಿ ಉಪರತಃ ಅಂತನ್ನುವುದರಿಂದಾಗಿ ವಿಷಯಗಳಲ್ಲಿ ಅಲಂಬುದ್ಧಿ ರೂಪವಾದಂತಹ ವೈರಾಗ್ಯವನ್ನು, ಸಮಾಹಿತಃ ಅಂತನ್ನುವುದರಿಂದಾಗಿ ಯಥಾವಸ್ತು ತತ್ವಜ್ಞಾನ ರೂಪವಾದಂತಹ ಅನಿತ್ಯ ವಸ್ತು ವಿವೇಕವೂ ಕೂಡ ಗೃಹೀತವಾಗಿದೆ. ಆದ್ದರಿಂದಾಗಿ ಇಲ್ಲಿಯೂ ಕೂಡ ಪುನರುಕ್ತಿ ಅಂತನ್ನೋದು ಬಂದೇ ಬರ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಆರ್ಥಿಕತ್ವ ಅಂತನ್ನೋದು ಅವುಗಳಿಗೆ ಬರೋದಿಲ್ಲ.
ಶಂಕಾವನ್ನು ಮಾಡುತ್ತಾರೆ ಪರಕೀಯರು. ಶಾಂತೋದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೇತೆಂಬ ಶ್ರುತಿಯಲ್ಲಿ ಹೇಳಿರುವ ಧರ್ಮಗಳನ್ನಷ್ಟೇ ಆದಿಪದದಿಂದ ತೆಗೆದುಕೊಳ್ಳಬೇಕು. ಶಮದಮಗಳ ಜೊತೆಗೆ ವೈರಾಗ್ಯ, ಸಹನೆ, ತತ್ವಜ್ಞಾನಗಳನ್ನು ತೆಗೆದುಕೊಳ್ಳಬೇಕು. ಈ ಉಪಸಂಗ್ರಾಹಕವಾದ ಧರ್ಮವು ವಿವೇಕ ಮುಂತಾದವುಗಳಲ್ಲಿ ಇಲ್ಲದೆ ಕೇವಲ ಸಹನೆ ಮೊದಲಾದವುಗಳಲ್ಲಿ ಮಾತ್ರ ಇದೆ ಅಂಥೇಳಿ. ಸಮಾಧಾನ ಏನು ಅಂದರೆ, ಈ ಶ್ರುತಿಯಲ್ಲಿ ಹೇಳಿದ ಧರ್ಮಗಳನ್ನೆಲ್ಲ ಆದಿಪದದಿಂದ ಅಂಗೀಕರಿಸುವುದಾದರೆ ಆತ್ಮನ್ಯೇವಾತ್ಮಾನಂ ಪಶ್ಯೆ, ತನ್ನಲ್ಲಿ ಆತ್ಮನನ್ನು ಕಾಣಬೇಕು ಎಂಬುದನ್ನು ಅಂಗೀಕರಿಸಬೇಕಾಗುತ್ತದೆ. ಆತ್ಮಜ್ಞಾನವನ್ನು ಇಟ್ಟುಕೊಳ್ಳುತ್ತೇವೆ. ಆ ಆತ್ಮಜ್ಞಾನಕ್ಕೆ ಅಂಗವಾಗಿ ಉಳಿದ ಧರ್ಮಗಳನ್ನು ಇಟ್ಟುಕೊಳ್ಳುತ್ತೇವೆ. ಆ ಧರ್ಮಗಳು ಯಾವುದು ಎಂದರೆ ಭೂತ್ವ ಎಂದಿರುವುದರಿಂದ ಶಮಾದಿ ಪಂಚಕಗಳನ್ನು ಇಟ್ಟುಕೊಳ್ಳುತ್ತೇವೆ ಅಂಥೇಳಿ ಹೀಗೆ ಶಂಕ. ಸಮಾಧಾನ ಏನು ಅಂದರೆ, ಶ್ರುತಿಯು ವೈರಾಗ್ಯವನ್ನು ಹೇಳುತ್ತಿದೆ. ಈ ವೈರಾಗ್ಯವು ನಿತ್ಯಾನಿತ್ಯ ವಸ್ತುವಿವೇಕವೇ ಆಗಿದೆ. ಹೇಗೆಂದರೆ ಉಪರತಃ ಎಂದರೆ ವಿಷಯಾಲಂ ಬುದ್ಧಿ ಉಳ್ಳವನು ಎಂದರ್ಥ. ಆದ್ದರಿಂದ ವೈರಾಗ್ಯವು ಪ್ರಾಪ್ತವಾಯಿತು. ಸಮಾಹಿತಃ ಎಂದರೆ ಯಥಾರ್ಥವಾದ ತತ್ವಜ್ಞಾನವುಳ್ಳವನು ಎಂದರ್ಥ. ಇದರಿಂದ ನಿತ್ಯಾನಿತ್ಯ ವಸ್ತುವಿವೇಕವು ಪ್ರಾಪ್ತವಾಯಿತು. ಆದ್ದರಿಂದ ನಿತ್ಯಾನಿತ್ಯ ವಿವೇಕಾದಿಗಳಲ್ಲಿ ಇಲ್ಲದ ಶಮಾದಿಗಳಲ್ಲಿ ಮಾತ್ರ ಇರುವ ಸಂಗ್ರಾಹಕ ಧರ್ಮವನ್ನು ನಿಮಗೆ ಹೇಳಲಾಗದು. ಆದ್ದರಿಂದಲೇ ನಾವು ಹಿಂದೆ ಸಹನೆ ಮೊದಲಾದವುಗಳಲ್ಲಿ ಮಾತ್ರ ಇರುವ ವಿಶೇಷತೆ ಏನು ಎಂದು ಆಕ್ಷೇಪಿಸಿದ್ದೇವೆ. ಆ ಅಭಿಪ್ರಾಯದಿಂದಲೇ ಹೇಳುತ್ತಾರೆ ವ್ಯಾಸರಾಜರು, ತೇನ ತಿತಿಕ್ಷಾದೇರೇವ ಗ್ರಹಣಂ ನತು ವಿವೇಕಾದೇರಿತಿ ನಿಯಮಹೇತೋ ತಿತಿಕ್ಷಾದ್ಯನುಗತಸ್ಯ ವಿವೇಕಾದಿ ವ್ಯಾವೃತ್ತಸ್ಯ ಚ ಉಪಸಂಗ್ರಾಹಕ ಧರ್ಮಸ್ಯ ಅಭಾವಾತ್ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅದ್ವೈತ ಭಾಷ್ಯದಲ್ಲಿ ಹೇಳಿದ ಮತ್ತೊಂದು ಜಿಜ್ಞಾಸುವಿನ ಅರ್ಹತೆಯನ್ನು ಮುಮುಕ್ಷಾ ಚ ಇತ್ಯಾದಿಯಾಗಿ ಖಂಡಿಸುತ್ತಿದ್ದಾರೆ. ಮುಮುಕ್ಷಾ ಚ ನ ಪರಪಕ್ಷೇ ಯುಕ್ತ ಎಂಬುದಾಗಿ. ಮುಮುಕ್ಷ ಅಂತಂದರೆ ಈಗ ಮೋಕ್ಷ ಅಂತನ್ನೋದು ಆತ್ಮಾತಿರಿಕ್ತವಾಗಿ ಸತ್ಯವಾಗಿದೆ ಅಂತಂದರೆ ನಿಮ್ಮ ಸಿದ್ಧಾಂತದಲ್ಲಿ ಅಪಸಿದ್ಧಾಂತ ಅಂತನ್ನೋದು ಬರ್ತದೆ. ಆದ್ದರಿಂದಾಗಿ ಆತ್ಮ ಮಾತ್ರತ್ವ ಆದರೂ ಹೇಳಬೇಕು ಅಥವಾ ವೃತ್ಯುಪಹಿತ ಆತ್ಮತ್ವ ಆದರೂ ಹೇಳಬೇಕು. ಆತ್ಮ ಮಾತ್ರತ್ವ ಹೇಳ್ತೀವಿ ಅಂತಂದರೆ ಅದಕ್ಕೆ ದೋಷ ಕೊಡ್ತಾರೆ. ಮೋಕ್ಷಸ್ಯ ನಿತ್ಯಸಿದ್ಧ ಆತ್ಮಮಾತ್ರತ್ವೇನ ತತ್ರ ಇಚ್ಛಾಯೋಗಾತ್ ಎಂಬುದಾಗಿ. ಮೋಕ್ಷವೆಂದರೆ ಆತ್ಮಸ್ವರೂಪವೆಂದು ನೀವು ಹೇಳುತ್ತೀರಿ. ಆತ್ಮಸ್ವರೂಪವು ನಿತ್ಯಸಿದ್ಧವಾದ್ದರಿಂದ ಅದರಲ್ಲಿ ಅಭಿಲಾಷೆಯೂ ಕೂಡುವುದಿಲ್ಲ. ವೃತ್ಯುಪಹಿತ ಆತ್ಮತ್ವವೇ ಮೋಕ್ಷ ಎಂಬುದಾಗಿ ಹೇಳುತ್ತೇವೆ ಅಂತಂದರೆ ವೃತ್ಯುಪಲಕ್ಷಿತಸ್ಯಾಪಿ ಆತ್ಮನೋ ವೃತ್ತೇ ಪಶ್ಚಾದಿವ ಪೂರ್ವಮಪಿ ಸತ್ವಾಚ್ಯ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಅಖಂಡೈಕರಸನಾದ ವೇದಾಂತಜನ್ಯವಾದ ಚರಮವೃತ್ತಿಯಿಂದ ಉಪಲಕ್ಷಿತವಾದ ಆತ್ಮಸ್ವರೂಪವನ್ನೇ ಮೋಕ್ಷವೆಂದು ಹೇಳುತ್ತೇವೆ. ಅಂದರೆ ಇದು ವೇದಾಂತ ವಿಚಾರದ ಮೊದಲು ಸಿದ್ಧವಾಗಿರುವುದಿಲ್ಲ. ಆದ್ದರಿಂದ ಇಂತಹ ಮೋಕ್ಷದ ವಿಷಯದಲ್ಲಿ ಅಭಿಲಾಷೆಯೂ ಉಂಟಾಗಬಹುದೆಂಬ ಪ್ರಶ್ನೆಗೆ ವೃತ್ಯುಪಲಕ್ಷಿತಸ್ಯ ಎಂಬುದಾಗಿ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಚರಮವೃತ್ತಿ ಜ್ಞಾನಕ್ಕೆ ವಿಷಯನಾದ ಆತ್ಮನು ಈ ಜ್ಞಾನ ಬರುವ ಮೊದಲು ಇರುವುದರಿಂದ ಅಂತಹ ಆತ್ಮನ ವಿಷಯದಲ್ಲಿ ಇಚ್ಛೆಯೂ ಕೂಡುವುದಿಲ್ಲವಾದ್ದರಿಂದಾಗಿ ದೋಷ ಅಂತನ್ನೋದು ಅಲ್ಲಿ ಇಚ್ಛಾ ಅಂತನ್ನೋದು ಕೂಡೋದಿಲ್ಲ ಅಂತನ್ನುವ ದೋಷ ಬರ್ತದೆ. ಕೇವಲ ಆತ್ಮಸ್ವರೂಪವು ಮೋಕ್ಷವಲ್ಲ, ಹೊರತಾಗಿ ಅಜ್ಞಾನ ನಿವೃತ್ತಿ ರೂಪವಾದ ಆತ್ಮನಿಗಿಂತ ಭಿನ್ನವಾದ ಪಂಚಮ ಪ್ರಕಾರವನ್ನೇ ಮೋಕ್ಷವೆಂದು ಹೇಳುತ್ತೇವೆ. ಅವಿದ್ಯಾ ನಿವೃತ್ತಿಯು ಸತ್ಯವಲ್ಲವಾದ್ದರಿಂದ ಅದ್ವೈತ ಭಂಗಕ್ಕೆ ಅವಕಾಶವಿಲ್ಲ. ಅಸತ್ಯವೂ ಅಲ್ಲವಾದ್ದರಿಂದ ಮೋಕ್ಷವೇ ಇಲ್ಲವೆಂಬ ವಾದಕ್ಕೂ ಅವಕಾಶವಿಲ್ಲ. ಸತ್ಯಾಸತ್ಯ ಉಭಯ ರೂಪವೂ ಅಲ್ಲವಾದ್ದರಿಂದ ವಿರೋಧಕ್ಕೆ ಅವಕಾಶವಿಲ್ಲ. ಸತ್ಯಾಸತ್ಯ ಉಭಯ ವಿಲಕ್ಷಣವೂ ಅಲ್ಲ, ಈ ನಾಲ್ಕಕ್ಕಿಂತ ವಿಲಕ್ಷಣವಾದ ಐದನೆಯ ಪ್ರಕಾರವೇ ಮೋಕ್ಷ ಎಂಬುದಾಗಿ ಹೇಳುತ್ತೇವೆ ಅಂತಂದರೆ ಅದಕ್ಕೆ ಸಮಾಧಾನ ಕೊಡ್ತಾರೆ. ಸತ್ಯಾಸತ್ಯ ಉಭಯ ವಿಲಕ್ಷಣವೆಂಬ ನಾಲ್ಕನೆಯ ಪ್ರಕಾರವೇ ಅಪ್ರಸಿದ್ಧವಾಗಿರುವಾಗ ಐದನೆಯ ಪ್ರಕಾರವಂತೂ ಸರ್ವಥಾ ಕೂಡುವುದಿಲ್ಲ. ಅವಿದ್ಯಾ ನಿವೃತ್ತಿಯನ್ನೇ ನಾವು ಮೋಕ್ಷವೆಂದು ಹೇಳುತ್ತೇವೆ. ಅದನ್ನು ಪಂಚಮ ಪ್ರಕಾರವೆಂದು ಹೇಳೋದಿಲ್ಲ. ಹೊರತಾಗಿ ಸತ್ಯವೇ ಆಗಿದೆ ಎಂಬುದಾಗಿ ಹೇಳ್ತೀವಿ. ಸತ್ಯ ಆಗಿದ್ದರೂ ಅದ್ವೈತಕ್ಕೆ ಭಂಗವಿಲ್ಲ. ಯಾಕೆ ಅಂದರೆ ಅಭಾವದ್ವೈತವನ್ನು ಅಂಗೀಕರಿಸಿದ್ದೇವೆ. ಅಭಾವ ಧರ್ಮ ನಾದ್ವೈತಂ ಗ್ರಂಥಿ ಅಂತ ಈ ರೀತಿಯಾಗಿ ಮಂಡನ ಮಿಶ್ರರು ಹೇಳಿದ್ದಾರೆ. ಅಜ್ಞಾನ ನಿವೃತ್ತಿಯು ಅಭಾವರೂಪವಾಗಿರುವುದರಿಂದ ಬ್ರಹ್ಮಾತಿರಿಕ್ತವಾಗಿ ಸತ್ಯವಾದರೂ ನಮಗೇನು ಬಾಧಕವಿಲ್ಲ. ಆದ್ದರಿಂದ ಮೋಕ್ಷದಲ್ಲಿ ಅಭಿಲಾಷೆಯೂ ಕೂಡುತ್ತದೆ ಅಂತ ಈ ರೀತಿಯಾಗಿ ಕೇಳಿದರೆ ಅದಕ್ಕೆ ಸಮಾಧಾನ ಕೊಡ್ತಾರೆ. ಕೆಲವರ ಈ ವಾದವು ಅಸಮೀಚೀನವಾಗಿದೆ. ಅಭಾವದ್ವೈತವು ನಿಮ್ಮ ಮತದಲ್ಲಿ ಕೂಡುವುದಿಲ್ಲವೆಂದು ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ ನಿರಾಸ ಮಾಡಲಾಗಿದೆ.
ನ್ಯಾಯಾಮೃತದ ಚತುರ್ಥ ಪರಿಚ್ಛೇದದಲ್ಲಿ ಇದರ ವಿಸ್ತಾರವನ್ನು ತಿಳಿಯಬೇಕು. ಅಭಾವದ್ವೈತವನ್ನು ನೀವು ಒಪ್ಪಿದರೂ ಬಾಧಕವಿದೆ ಎಂಬುದನ್ನು ಕಿಂಚ ಇತ್ಯಾದಿ ವಾಕ್ಯದಿಂದ ಹೇಳುತ್ತಿದ್ದಾರೆ. ಇನ್ನು ಕಿಂಚ ಕಿಮಹಂ ಮುಕ್ತಸ್ಯಾಮಿತಿ ಇಚ್ಛಾ ಮುಮುಕ್ಷ ಚಿನ್ಮಾತ್ರಂ ಮುಕ್ತಂ ಸ್ಯಾದಿತಿ ಇತಿ ವಾ. ನಾನು ಮುಕ್ತನಾಗಬೇಕು ಅಂತ ಈ ರೀತಿಯಾಗಿ ಆಮರ್ತಕ್ಕೆ ಬರುವಂತಹ ಇಚ್ಛಾನೇ ಮುಮುಕ್ಷ ಅಂತೀರೋ, ಅಥವಾ ಚಿನ್ಮಾತ್ರವು ಮುಕ್ತವಾಗಲಿ ಅಂತ ಈ ರೀತಿಯಾಗಿ ಹೇಳೋದೇ ಇದು ಮೋಕ್ಷ ಎಂಬುದಾಗಿ ಹೇಳ್ತೀರೋ ಅಂತ ಈ ರೀತಿಯಾಗಿ ಕೇಳ್ತೀವಿ. ಮೊದಲನೇ ಪಕ್ಷ ಸರಿಯಲ್ಲ. ಯಾಕೆ ಅಂದರೆ ಅಹಮರ್ಥವು ಅನಾತ್ಮವಾದದ್ದರಿಂದ ಮಿಥ್ಯಾಭೂತವಾಗಿದೆ. ನಾದ್ಯ ತ್ವನ್ಮತೆ ಅಹಮರ್ಥಸ್ಯ ಮುಕ್ತ್ಯನನ್ವಯಾತ್ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಮೋಕ್ಷದಲ್ಲಿ ಇರಲು ಸಾಧ್ಯವೇ ಇಲ್ಲ. ಇನ್ನು ಎರಡನೆಯ ಪಕ್ಷದಲ್ಲಿ ಚಿನ್ಮಾತ್ರಕ್ಕೆ ಮುಕ್ತಿ ಸಿಗಲಿ ಎಂಬ ಇಚ್ಛೆಯನ್ನು ಚಿನ್ಮಾತ್ರನಿಗೆ ಹೇಳಲಾಗದು, ಅಹಮರ್ಥಕ್ಕೆ ಹೇಳಬೇಕು. ಮತ್ತೊಬ್ಬನಿಗೆ ಫಲ ಸಿಗಲಿ ಎಂದು ಕಷ್ಟಕರವಾದ ಶ್ರವಣಾದಿಗಳಲ್ಲಿ ಯಾರೂ ಪ್ರವೃತ್ತಿ ಮಾಡಲಾರರು. ಆದ್ದರಿಂದ ಅಹಮರ್ಥನು ಕಷ್ಟದಿಂದ ಸಂಪಾದಿಸಿದ ತತ್ವಜ್ಞಾನಕ್ಕೆ ಅವನು ಬಯಸದ ಚಿನ್ಮಾತ್ರನ ಮುಕ್ತಿಯು ಫಲವೆಂಬುದು ಅತ್ಯಂತ ಅನ್ಯಾಯ. ಜಾತೇಷ್ಟ್ಯಾದಿಗಳಲ್ಲಿ ಪುತ್ರನು ಶುದ್ಧನಾಗಲಿ ಎಂಬ ಬಯಕೆಯಿಂದ ತಂದೆಯ ಪ್ರವೃತ್ತಿ ಕಂಡಿದೆ. ಆದ್ದರಿಂದ ನೀವು ಹೇಳಿದ್ದು ವಿಷಮವಾಗಿದೆ. ಪೂರ್ವಮೀಮಾಂಸೆಯಲ್ಲಿರುವ ಜಾತೇಷ್ಟ್ಯಧಿಕರಣ ಹೀಗಿದೆ: ಫಲಸಂಯೋಗಸ್ತ್ವಚೋದಿತೆ ನ ಸ್ಯಾದಶೇಷಭೂತತ್ವಾತ್ ವೈಶ್ವಾನರಂ ದ್ವಾದಶ ಕಪಾಲಂ ನಿರ್ವಪೇತ್ ಪುತ್ರೇ ಜಾತೆ. ಮಗ ಹುಟ್ಟಿದರೆ ದ್ವಾದಶ ಕಪಾಲ ಚರುವಿನಿಂದ ವೈಶ್ವಾನರೇಷ್ಟಿಯನ್ನು ಮಾಡಬೇಕೆಂದು ಶ್ರುತಿಯು ವಿಧಾನ ಮಾಡುತ್ತಿದೆ. ಈ ಶ್ರುತಿವಾಕ್ಯದ ಮುಂದಿನ ವಾಕ್ಯ ಜಾತೇಷ್ಟಿಯನ್ನು ಆಚರಿಸುವುದರಿಂದ ಬರುವ ಫಲವನ್ನು ಹೇಳುತ್ತಿದೆ. ಯಸ್ಮಿನ್ ಜಾತ ಏತಾಮಿಷ್ಟಂ ನಿರ್ವಪತಿ ಪೂತಯೇವ ಸ ತೇಜಸ್ವಿ ಅನ್ನಾದಃ ಇಂದ್ರಿಯಾವಿ ಪಶುಮಾನ್ ಭವತಿ. ಮಗ ಹುಟ್ಟಿದಾಗ ಯಾರು ಈ ಜಾತೇಷ್ಟಿಯನ್ನು ಆಚರಿಸುತ್ತಾನೋ ಅವನು ಶುದ್ಧನೂ ತೇಜಸ್ವಿಯೂ ಭೋಜನ ಶಕ್ತಿ ಉಳ್ಳವನು ಇಂದ್ರಿಯ ಪಾಠವವುಳ್ಳವನು ಪಶು ಸಂಪತ್ತುಳ್ಳವನೂ ಆಗುತ್ತಾನೆ ಎಂದು ಫಲವನ್ನು ಹೇಳಿದ್ದಾರೆ. ಈ ಫಲವು ಜಾತೇಷ್ಟಿಯನ್ನು ಆಚರಿಸುವ ತಂದೆಗೆ ಬರುತ್ತದೋ ಮಗನಿಗೆ ಬರುತ್ತದೋ ಎಂದು ಸಂದೇಹ. ತನಗೆ ಪೂರ್ವಪಕ್ಷ ಏನು ಅಂತಂದರೆ, ತನಗೆ ಪ್ರಯೋಜನವಿದ್ದರೆ ಮಾತ್ರ ಕಾರ್ಯದಲ್ಲಿ ಸಹಜ ಪ್ರವೃತ್ತಿ ಉಂಟಾಗುತ್ತದೆ. ಮತ್ತೊಬ್ಬನಿಗೆ ಫಲ ಬರುವುದಾದರೆ ಆಯಾಸ ಸಾಧ್ಯ ಕಾರ್ಯದಲ್ಲಿ ಯಾರೂ ಸಹ ಪ್ರವೃತ್ತಿ ಮಾಡುವುದಿಲ್ಲ. ಆದ್ದರಿಂದ ಜಾತೇಷ್ಟಿಯನ್ನು ಆಚರಿಸುವುದರಿಂದ ತಂದೆಗೆ ಫಲ ಬರುತ್ತದೆಂದೇ ಹೇಳಬೇಕು. ಇಲ್ಲವಾದರೆ ವಿವಿಧ ವಿಧಿವಿರೋಧ ಬರುತ್ತದೆ. ಮತ್ತು ಅಗ್ನಿನಾದಧೀತ ಆಹಿತಾಗ್ನಿಯನ್ನು ಸ್ವೀಕರಿಸಬೇಕು ಎಂಬಲ್ಲಿ ಆದಧೀತ ಎಂದು ಆತ್ಮನೇ ಪದ ಪ್ರಯೋಗವಿದೆ. ಇದರಿಂದ ಕ್ರಿಯಾಜನ್ಯವಾದ ಫಲವು ಕರ್ತೃವಿಗಷ್ಟೇ ದೊರೆಯುತ್ತದೆಂದು ತಿಳಿಯುತ್ತದೆ. ಆದ್ದರಿಂದ ಜಾತೇಷ್ಟಿಯ ಫಲ ತಂದೆಗೆ ಬರುತ್ತದೆ. ಯಸ್ಮಿನ್ ಜಾತೆ ಎಂದು ಸಪ್ತಮಿ ವಿಭಕ್ತ್ಯಂತವಾದ ಪದದಿಂದ ಪುತ್ರನಿಗೆ ಫಲ ಬರುತ್ತದೆಂದು ಸ್ಪಷ್ಟವಾಗಿ ಕೇಳಿಸುತ್ತದೆ. ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಯಸ್ಮಿನ್ ಜಾತೆ ಎಂದು ಸಪ್ತಮಿ ವಿಭಕ್ತ್ಯಂತವಾದ ಪದದಿಂದ ಪುತ್ರನಿಗೆ ಫಲ ಬರುತ್ತದೆಂದು ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಮಗನಿಗೆ ಫಲ ಬರಲಿ ಎಂಬ ಉದ್ದೇಶದಿಂದ ತಂದೆ ಇಷ್ಟಿಯನ್ನು ಆಚರಿಸುತ್ತಾನೆ. ಆದ್ದರಿಂದ ಮಗನಿಗೆ ಫಲ ಸಿಕ್ಕರೆ ತಂದೆಗೆ ಫಲ ಸಿಕ್ಕಂತೆ. ಮತ್ತು ಮಗನಿಂದ ತಂದೆಗೆ ಬಹಳಷ್ಟು ಪ್ರಯೋಜನವಿರುವುದರಿಂದ ಮಗನಿಗೆ ಫಲ ಸಿಗುವುದರಿಂದ ತಂದೆಗೆ ಫಲ ಸಿಕ್ಕಂತೆ ಎಂದು ನಿಶ್ಚಯವಾಗುತ್ತದೆ. ಆದ್ದರಿಂದಲೇ ಆದಧೀತ ಆತ್ಮಗಾಮಿಯಾದ ಆತ್ಮನೇ ಪದ ಪ್ರಯೋಗವೂ ಕೂಡ ಸಾಧುವಾಗುತ್ತದೆ. ಆದ್ದರಿಂದ ಜಾತೇಷ್ಟಿಯ ಫಲ ಮಗನಿಗೆ ಎಂದು ಸಿದ್ಧಾಂತ. ಹೀಗೆ ಪುತ್ರನಿಗೆ ಫಲ ಸಿಗಲಿ ಎಂಬ ಇಚ್ಛೆ ತಂದೆಗೆ ಬರುವಂತೆ ಪ್ರಕೃತ ಚಿನ್ಮಾತ್ರಕ್ಕೆ ಮೋಕ್ಷವಾಗಲಿ ಎಂಬ ಇಚ್ಛೆ ಅಹಮರ್ಥಕ್ಕೆ ಬರಬಹುದಲ್ಲವೇ ಅಂತೇಳಿ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ನಾಂತ್ಯಃ ಜಾತೇಷ್ಟ್ಯಧಿಕಾರಿಣಃ ಪಿತುಃ ಪುತ್ರಸ್ಯ ಸ್ವಾರ್ಥತ್ವಾತ್ ಪುತ್ರಃ ಪೂತಾದಿ ಸ್ಯಾದಿತಿ ಇಚ್ಛಾವತ್ ಪ್ರಕೃತೆ ಚಿನ್ಮಾತ್ರಸ್ಯ ಇಚ್ಛಾಶ್ರಯ ಅಹಮರ್ಥಾರ್ಥತ್ವ ಭಾವೇನ ತಾದೃಶ ಇಚ್ಛಾಯಾಃ ಅದರ್ಶನೇನ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪುತ್ರನಿಗೆ ಫಲ ಸಿಗಲಿ ಎಂಬ ಇಚ್ಛೆಯಿಂದ ತಂದೆಗೆ ಬರುವಂತೆ ಪ್ರಕೃತ ಚಿನ್ಮಾತ್ರಕ್ಕೆ ಮೋಕ್ಷವಾಗಲಿ ಎಂಬ ಇಚ್ಛೆ ಅಮರ್ತ್ಯ ಬರುವುದಿಲ್ಲವೇ ಅಂತಂದರೆ ಈ ದೃಷ್ಟಾಂತ ವಿಷಮವಾಗಿದೆ. ಅಲ್ಲಿ ಮಗನಿಂದ ತಂದೆಗೆ ಬಹಳಷ್ಟು ಪ್ರಯೋಜನವಿದೆ. ಆದ್ದರಿಂದ ತಂದೆಯೂ ಮಗನಿಗೆ ಫಲ ಬರುವಂತೆ ಇಷ್ಟಿಯಾಗ ಮಾಡುವುದು ಸೂಕ್ತವಾಗಿದೆ. ಆದರೆ ಅಹಮರ್ಥಕ್ಕೆ ಚಿನ್ಮಾತ್ರನಿಂದ ಯಾವ ಪ್ರಯೋಜನವೂ ಇಲ್ಲ. ಹೀಗಿರುವಾಗ ಚಿನ್ಮಾತ್ರನಿಗೆ ಮೋಕ್ಷವಾಗಲಿ ಎಂದು ಅಹಮರ್ಥ ಶ್ರಮಿಸುವುದು ಕೂಡುವುದಿಲ್ಲ. ಮತ್ತು ಯಾರೊಬ್ಬರಿಗೂ ಚಿನ್ಮಾತ್ರನು ಮುಕ್ತನಾಗಲಿ ಎಂಬ ಅನುಭವವೇ ಇಲ್ಲ ಹೊರತಾಗಿ ನಾನು ಮುಕ್ತನಾಗಬೇಕು ಎಂಬ ಅನುಭವವಿದೆ. ವಿಪರೀತೇಚ್ಛಾಯ ಏವಚ ದರ್ಶನೇನ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅಹಂ ಮುಕ್ತಸ್ಯಾಂ ಅಂತ ಈ ರೀತಿಯಾಗಿ ವಿಪರೀತವಾದಂತಹ ಇಚ್ಛಾನೇ ಇದೆ.
ಆದ್ದರಿಂದಾಗಿ ಏನಾಯಿತು ಜ್ಞಾನಸ್ಯ ಅನಿಷ್ಟಫಲಕತ್ವಾಪಾತಾತ್ ಅಂತೇಳಿ ಜ್ಞಾನವು ಅನಿಷ್ಟಫಲಕವಾಯಿತು ಅಂದರೆ ಇಚ್ಛಾಶ್ರಯ ಫಲಜನಕತ್ವ ಅಂತನ್ನೋದು ಬರಲಿಲ್ಲ, ಇಚ್ಛಾಶ್ರಯ ಫಲಜನಕತ್ವಾಭಾವವೇ ಬಂತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ.